ನಮ್ಮ ಆಂಟಿ ಮನೆಗೆ ಹೋದಾಗ ನಮ್ಮ ಮಮ್ಮಿ ಚಿಕ್ಕ ಮಕ್ಳು ತರ ಫ್ರಿಡ್ಜ್ ಓಪನ್ ಮಾಡ್ತಾ ಇತ್ತು. ಎಲ್ಲ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಲಾಗ್. ನಮ್ಮೂರಲ್ಲಿ ಕರೆಂಟ್ ಇರ್ಲಿಲ್ಲ ಅಂತ ನಮ್ ದೊಡ್ಡಮ್ಮ ನಮ್ಮ ಹಳೆ ಮನೇಲಿ ಖಾರ ಆಡ್ಸ್ಕೊಳಕ್ ಬಂದಿದ್ರು. ಆಮೇಲೆ ನಾನು ಪಲ್ಯ ಮಾಡಿ ದೋಸೆ ಹಿಟ್ಟಿಗೆ ಉಪ್ಪಾಕಿ ರೆಡಿ ಮಾಡಿ ನಮ್ ರೂಪಂಟಿ ಮನೆಗೆ ಹೋದೆ. ಚಿನ್ನು ಉಪ್ಪಿಟ್ಟು ಮಾಡಕ್ಕೆ ಅಂತ ಈರುಳ್ಳಿ ಟೊಮೊಟೊ ಎಲ್ಲಾನು ಕಟ್ ಮಾಡ್ತಾ ಇದ್ದೆ. ನಾನ್ ವಿಡಿಯೋ ಮಾಡ್ತಿದ್ದೆ ಅಂತ ನಮ್ ಚಿನ್ನು ಮೆಣಸಿಕಾಯಿ ಹೋದ್ರೆ ಕೈ ಉರಿತವೆ ಅಂತ ಬಿಟ್ಟಿದ್ನ ನಮ್ ರೂಪಂಟಿ ಕುಯ್ತಾ ಇದ್ರು. ಆಮೇಲೆ ಒಂದೇ ಸಲ ಎಲ್ಲಾನು ಬಾಣ್ಲಿಗೆ ಹಾಕೇ ಬಿಟ್ಟು ಯಾಕಿಂಗ್ ಈ ತರ ಮಾಡಿದ್ರಿ ಅಂತ ಕೇಳಿದ್ರೆ ಈ ತರ ಹೇಳಿದ್ರು. ಆಮೇಲೆ ನಮ್ಮ ಮಮ್ಮಿ ನೋಡಿ ಚಿಕ್ಕ ಮಕ್ಳು ಯಾರಾದ್ರೂ ಮನೆಗ್ ಬಂದಾಗ ಇದೇನು ಅಂತ ಕೇಳ್ತಾರಲ್ಲ, ಹಂಗೆ ನಮ್ಮ ಮಮ್ಮಿ ಚಿಕ್ಕ ಮಕ್ಳು ತರ ಎಲ್ಲಾನು ಒಂದ್ ಕಣಿಂದ ನೋಡ್ಕೊಂಡ್ ಬರ್ತಾ. ಆಮೇಲೆ ನಮ್ಮ ಆಂಟಿ ತಿಂಡಿನ ಎಷ್ಟ್ ಬೇಗ ಮಾಡಿದ್ರು ಗೊತ್ತೇ ಆಗ್ಲಿಲ್ಲ. ಉಪ್ಪಿಟ್ಟು ಮೊಸರನ್ನ ಮಾಡಿ. ಆಮೇಲೆ ನಾನ್ ದೋಸೆ ಕೊಡ್ಬೇಕು ಅಂತ ಮನೆಗ್ ಬಂದ್ರೆ ತೇಜ ಅವ್ರ ಮನೆ ಇದ್ದವನು ನಮ್ ಮನೆಗ್ ಬಂದು ದೋಸೆ ತಿಂತಿದ್ದ. ಅದ್ ಯಾವಾಗ ಬಂದೋ ಗೊತ್ತೇ ಆಗ್ಲಿಲ್ಲ. ಆಮೇಲೆ ಎಲ್ರಿಗೂ ದೋಸೆ ಕೊಟ್ಟು ನಾನು ತಿಂದೆ. ನಕ್ಕಲು ನೆನ್ನೆ ತಾನೆ ಕಾಲ ಎಟ್ ಮಾಡ್ಕೊಂಡು ಹೋಗ್ಬಿಟ್ಟು ಮತ್ತೆ ಬಾಲ್ ಆಟಾಡಕ್ ಬಂದವನೆ. ಮತ್ತೆ ನಮ್ ಚಿನ್ನು ಬಾರ ಕೈಲಿ ಅಂತ ಕರೆದ್ಲು ಅಂತ ಮನೆ ಬುಕ್ ಮಾಡ್ಬೇಕಿತ್ತಂತೆ. ಹೆಂಗ್ ಮಾಡೋದು ಅಂತ ಹೇಳಿಸ್ಕೊಳಕ್ ಕರ್ದಿದ್ಲು. ತೇಜ ಇಷ್ಟು ಉದ್ದ ಅವನೇ, ಎಷ್ಟು ಸಿಟ್ಟಿ ಉನ್ಗೆ ಅಂದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಆಮೇಲೆ ಕಸ ಗುಡ್ಸಿರ್ಲಿಲ್ಲ ಅಂತ ಕಸ ಗುಡ್ಸಿ ನಮ್ಮ ಮಮ್ಮಿతో ತಲೆ ಬಚ್ಚಿಸ್ಕೊಂಡೆ. ನಮ್ಮ ಮಮ್ಮಿ ಹೊಲ್ದ ಹತ್ರ ಟವಲ್ ಬಿಟ್ಟು ಬಂದಿತ್ತು ಅಂತ ನಮ್ಮ ಅಪ್ಪಾಜಿ ಕೈ ಸರಿಯಾಗಿ ಬೈಸ್ಕೊತ್ತು. ನಮ್ಮ ಮನೇಲಿ ಇದೊಂದ್ ಮಂಚಕ್ಕೆ ನಾವೆಲ್ಲ ಕಿತ್ತಾಡ್ತೀವಿ. ಪಕ್ಕದ ರೂಮ್ ಅಲ್ಲಿ ಡಬಲ್ ಕಾಟ್ ಇದ್ರು ಫ್ಯಾನ್ ಇಲ್ಲ ಅಂತ ನಮ್ಮ ಅಪ್ಪಾಜಿ ಒಂದ್ ಬಿಟ್ಟು ಇನ್ ಯಾರು ಅಲ್ಲಿಗೆ ಹೋಗಲ್ಲ. ಆಮೇಲೆ ನಮ್ಮ ಮಮ್ಮಿ ಎಳ್ನೀರ್ ಕೊಡ್ತು ಅಂತ ಎಳ್ನೀರ್ ಕುಡ್ದು ಅದೇ ಸಮಯಕ್ಕೆ ನಮ್ ಸುಲತ್ನಜ್ಜಿ ಬಂತು. ಅಲ್ಲ ಇವ್ರಿಬ್ರು ಏನ್ ಮಾಡ್ತಾವ್ರೆ ಅಂತ ನೋಡೋಣ ಅಂತ ಹೋದ್ರೆ ನಮ್ಮ ಅಣ್ಣ ಬಾಗ್ಲ ಕಂಡಿದ್ದ ಅಂತ ಇಬ್ರು ಸೇರ್ಕೊಂಡು ಬಾಗ್ಲು ಓದಿತಾ ಕೂತಿದ್ರು. ಅಲ್ಲ ನಮ್ಮ ಅಜ್ಜಿ ಎಲ್ಲಡ್ಕೆ ಹಾಕೊಳಕ್ ಹೋಗಿ ಹಿಂಗ ಮಾಡ್ಕೊಳ್ಳೋದು. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಯಾರ್ಯಾರು ಫಾಲೋ ಮಾಡ್ತಾ ಇಲ್ಲ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್ ಎಲ್ರಿಗೂ.